ಅಪ್ಪ ಅಪ್ಪ ನಾನು ಪೊಲೀಸ್ ನರ್ಬಿಟ್ಟು ಹೋಗಲ್ಲ. ಹೋಗಪ್ಪ, ಏನು ಮಾಡೋಕ್ಕಾಗಲ್ಲ. ಇವಾಗ ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಏನು ಮಾಡೋದು? ಹೋಗು, ನಾನೆಲ್ಲನ ಬಿಡಿಸ್ಕೊಬತ್ತೀನಿ. ನೀನೇನೇನು ಚಿಂತೆ ಮಾಡಬೇಡ, ಬಿಡಿಸ್ಕೊಬತ್ತೀನಿ. ನಾನು ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾನು ಬಿಡಿಸ್ಕೊಬರ್ತೀನಿ. ನಿನ್ನ ಬೇಲ್ ತಗೊಂಡು ಬಿಡಿಸ್ಕೊಬತ್ತೀನಿ ಕಣಪ್ಪ. ಧೈರ್ಯವಾಗಿರು, ಹೆದರ್ಕೋಬೇಡ, ಏನೂ ಆಗಲ್ಲ. ಬರ್ರಿ, ಜೀಪ್ನ ಕೂತ್ಕೊ ಬರ್ರಿ. ಗೊಂಬೆಲ ಆಂಟಿ ನೀ ತಪ್ಪಾಯ್ತು, ಇದೊಂದು ಸತಿ ಕ್ಷಮಿಸ್ಬಿಡಿ. ನಮ್ಮ ತಪ್ಪು ಒಪ್ಕೊಂಡು ನಾನು ಮಾಡಿರೋ ತಪ್ಪು ಅಂತ ಒಪ್ಕೊಂತೀನಿ. ಇದೊಂದು ಸತಿ ಕ್ಷಮಿಸ್ಬಿಡ್ರಿ ಪ್ಲೀಸ್, ಇದೊಂದು ಸತಿ ಕ್ಷಮಿಸ್ಬಿಡ್ರಿ. ನನಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದರೆ ಭಯವಾಗ್ತೈತೆ. ಅದಕ್ಕೆ ಇದೊಂದು ಸತಿ ಕ್ಷಮಿಸ್ಬಿಡ್ರಿ ಪ್ಲೀಸ್. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಕ್ಷಮಿಸ್ಬಿಡ್ರಿ ಅಂತಾಳೆ. ಮಾಡಿರೋದು ಎಂಥ ಕೆಲಸ ಅಂತ ನಿನಗೆ ಅರಿವಿಲ್ವೇನೆ? ನಾನು ಮಾಡಿರೋದು ಎಂಥ ಕೆಲಸ ಅಂತೇಳಿ ನಿನಗೆ ಗೊತ್ತಾಗಿಲ್ವೇ? ನೀನು ಮಾಡೋದಕ್ಕಿಂತ ಮುಂಚೆಗೆ ಇದೆಲ್ಲ ಎಚ್ಚರಿಕೆ ಇರಬೇಕಾಗಿತ್ತು. ಅವ್ರಿಗೇನಾನ ನಾನು ಸಿಗೆ ಬಿದ್ದರೆ ಅವ್ರು ನಾನು ಸುಮ್ಮನೆ ಬಿಡ್ತಾರೆ ಅಂತ. ನೋಡು, ನಿನಗೆ ನಾನು ಸಹಾಯ ಮಾಡೋಕ್ಕೆ ಬಂದು ಇವತ್ತು ನಾನು ಜೈಲಿಗೆ ಹೋಗಂಗಾತು. ಸುಮ್ಮನೆ ನಾನು ಯಾಕಾನ ನಿನಗೆ ಸಹಾಯ ಮಾಡೋಕ್ಕೆ ಬಂದೋ ಏನೋ. ಅಯ್ಯೋ, ಯಾರಿಗೆ ಗೊತ್ತಿತ್ತು ಪೈಲಟ್ ಮಾವ ಹಿಂಗಾಗುತ್ತೆ ಅಂತ. ನಾನು ದುಡ್ಡಿಲ್ಲ, ಕೈಯಲ್ಲಿ 1 ರೂಪಾಯಿ ದುಡ್ಡಿಲ್ಲ. ಎಲ್ಲರಿಗಿನ ನಾನು ಚೆನ್ನಾಗಿರಬೇಕು, ನನ್ನ ಗಂಡನೂ ಮಾತಾಡ್ಸಲ್ಲ, ನಮ್ಮ ಅತ್ತೆ ನಮ್ಮ ಮಾವ ಯಾರು ಮಾತಾಡ್ಸಲ್ಲ. ಅವ್ರು ಇದ್ರಿಗೆ ನಾನು ಚೆನ್ನಾಗಿರಬೇಕು ಅಂತ ಹೇಳಿ ಇಂಥ ಕೆಲಸ ಮಾಡೋಣ ಅಂತ ಹೋದೆ. ಏನು ಮಾಡೋದು? ಸುಮ್ಮನೆ ಮಾತಾಡಬೇಡ, ಬಾರಮ್ಮ. ಜೀಪ ಕೂತ್ಕ ಬಾ, ಟೈಮ್ ಆಯಿತು. ನೀವೇನು ಮಾತಾಡಿದ್ರು ಸ್ಟೇಷನಲ್ಲಿ ಮಾತಾಡಬೇಕು. ಬರೀ ಜೀಪತ್ ಬನ್ನಿ. ಧೈರ್ಯವಾಗಿರು ಚೆಚ್ಚು, ಧೈರ್ಯವಾಗಿರು. ನೀನು ಹೆದರಿಕೆ ಬೇಡ, ನಿಮ್ಮ ಅಪ್ಪ ಬಂದೇ ಬರ್ತೈತೆ. ಹೆದರಿಕೆ ಬೇಡ ಕಣ್ ಪಾಪ. ಹೆದರಿಕೆ ಬೇಡ, ನಾವು ಒಯ್ದೀವಿ, ಹೆದರಿಕೆ ಬೇಡ. ಅನಿ ನೀನಾದರೂ ಸಹಾಯ ಮಾಡು ಅನಿ. ಯಾರು ಸಹಾಯ ಮಾಡಲ್ಲ. ನಿಮ್ಮ ಅಪ್ಪಯ್ಯ, ನಿಮ್ಮ ಅಮ್ಮಯ್ಯ, ನಿಮ್ಮ ಅತ್ತೆ, ನಿಮ್ಮ ಮಾವ ಯಾರು ನಿನಗೆ ಸಹಾಯ ಮಾಡಿಲ್ಲ ಅಂದಮೇಲೆ ಇನ್ನು ನಾನು ಮಾಡ್ತೀನಿ. ನಮ್ಮವೇ ಕುರಿ ಕತ್ಕೊಂಡೋಗಿ ನೀನಾದರೂ ಸಹಾಯ ಮಾಡುವನಿ ಅಂತ ಹೇಳಿ ಇವಾಗ ಕೇಳ್ಕೊಂತೀಯ. ನೀನು ಈ ಕೆಲಸ ಮಾಡೋದಕ್ಕಿಂತ ಮುಂಚೆಗೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು ಕಣೆ. ನಮ್ಗೆ ಎಷ್ಟು ಹೊಟ್ಟೆ ಉರಿದೋಗಿರ್ಬೇಡ. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಎಷ್ಟು ಕಷ್ಟಪಟ್ಟು ಬಿಸಿಲು ಅಂಬಲ್ಲ, ನೆರಳು ಅಂಬಲ್ಲ, ಮಳೆ ಗಾಳಿ ಗುಡ್ಲು ಸಿಡ್ಗು ಅಂಬಲ್ಲ, ಹಂಗೆ ಕುರಿ ಕಾತ್ಕೊಂಬತ್ತಾರೆ. ಅಂಥದ್ರಾಗ ನೀನು ನಮ್ಮ ಕುರಿ ಎಲ್ಲ ಕತ್ಕೊಂಡು ಹೋಗಕ್ಕೆ ಬಂದಿದೆಯಲ್ಲ. ಒಂದು ಕುರಿ ಹೋದ್ರೂ ನಮ್ದು ಇವತ್ತು ನಮಗೆ ಎಷ್ಟು ಲಾಸ್ ಆಗುತ್ತೆ ಗೊತ್ತೇ, ಎಷ್ಟು ಬೇಜಾರಾಗುತ್ತೆ. ಅಂಥದ್ರಾಗ 10 ಕುರಿ ಕತ್ಕೊಂಡು ಹೋಗಿದೀಯಾ. ತಿರ್ಗಾ ಬೇರೆ ಇನ್ನೂ ಒಂದು 30 ಕುರಿ ಕದಿಯಕ್ಕೆ ಬಂದಿದೀಯಾ. ನಿನ್ನಂಥವಳನ್ನ ನಾನು ಕ್ಷಮಿಸೋಕ್ಕಾಗುತ್ತೆ? ನಾನು ಯಾವುದೇ ಕಾರಣಕ್ಕೂ ನಿನ್ನಂತೂ ಕ್ಷಮಿಸಲ್ಲ ಕಣೆ. ನಾವಂತೂ ಕೇಸ್ ವಾಪಸ್ ತಗೊಂಬಲ್ಲ, ನಿನ್ನಂತೂ ನಾವು ಬಿಡಿಸಲ್ಲ. ಸುಮ್ಮನೆ ಹೋಗ್ರಮ್ಮ, ಅವ್ರನ್ನ ಕೇಳಬೇಡ್ರಿ. ಅವ್ರು ಯಾತಕ್ಕೆ ಬಿಡಿಸ್ತಾರೆ? ಅವ್ರು ಹಂಗೆಲ್ಲನ ಕ್ಷಮಿಸಿ ಬಿಡತ್ಲಾಗೆ ಹೋಗ್ಲಿ ಅಂತ ಹೇಳಂಗಿದ್ರೆ ಕಂಪ್ಲೇಂಟೇ ಕೊಡ್ತಿರ್ಲಿಲ್ಲ. ಊರಾಗೆ ಏನೋ ನ್ಯಾಯ ಪಂಚಾಯತಿ ಮಾಡಿ ಸುಮ್ಮನಾಗಾರು. ವೈಷ್ಣು ಬಿಡಮ್ಮ, ಅವ್ರನ್ನೇನು ಕೇಳಬೇಡ, ಸುಮ್ಮನಿರು. ಅವ್ರನ್ನೇನು ಕೇಳೋಕ್ಕೆ ಹೋಗ್ಬೇಡ, ನಾನಿದ್ದೀನಿ. ನಿಮ್ಮನ್ನೆಲ್ಲ ಬಿಡಿಸೋ ಜವಾಬ್ದಾರಿ ನಮ್ಮದು. ಬರ್ರಮ್ಮ ಬರ್ರಿ, ಜಾಸ್ತಿ ಮಾತಾಡಬೇಡ್ರಿ, ಟೈಮ್ ಆಯಿತು. ಜೀಪ್ ಹತ್ತು ಬನ್ನಿ. ಅಪ್ಪ ಬಾರಪ್ಪ, ನನ್ನ ಬಿಡಿಸ್ಕೆ ಬರೋಕ್ಕೆ. ಅಪ್ಪ ಅಪ್ಪ. ಚೆಚ್ಚು ಅಳ್ಬೇಡ. ನಾವು ಬರ್ತೀವಿ, ಅಳ್ಬೇಡ, ಸುಮ್ಮನಿರು. ಧೈರ್ಯವಾಗಿರು ಚೆಚ್ಚು, ಅಳ್ಬೇಡ. ಪಾಪ ನಮ್ಮ ಚೆಚ್ಚು ಹೆದರಿಕೆಂತಾನೆ, ಭಾಳ ಹೆದರಿಕೆಂತಾನೆ, ಭಾಳ ಹೆದರ್ತಾ ಇರ್ತಾನೆ ಅವನು. ಚೆಚ್ಚು ಹೆದರ್ಕೋಬೇಡ ಕಣೋ, ನಾವೆಲ್ಲ ಬಿಡಿಸ್ಕೊಂಬತ್ತೀವಿ ನಿನ್ನ. ನನ್ನ ಮಗ ಹೆಂಗೆ ಅಳ್ತಾ ಇದ್ದಾನೆ. ಅಲ್ಲ ನೀವು ಹೆಂಗೆ ಅವ್ರು ಅಷ್ಟೊಂದೆಲ್ಲ ಕೇಳ್ಕೊಂಡ್ರು ಬಿಡು, ಇಲ್ಲೇ ಏನೋ ತೀರ್ಮಾನ ಮಾಡ್ಕೊಂಬನ ಅಂತ ಹೇಳಿ ಸುಮ್ಮನಾಗ್ಲಿಲ್ವಲ್ಲ. ನಾನು ಏನೋ ಒಂದು ಪರಿಹಾರ ಮಾಡಿ ಕೊಡ್ತಿದ್ದೆ. ನಿಮ್ಗೆ ಏನೋ ಕಳ್ತನ ಮಾಡೋಕ್ಕೆ ಬಂದಿದ್ದಕ್ಕೆ ನನ್ನ ಮಗ ಏನೋ ಒಂದಿಷ್ಟು ಪರಿಹಾರ ಕೊಡ್ತಿದ್ದೆ. ಇದು ಬಿಟ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನನ್ನ ಮಗನ ಜೈಲಿಗೆ ಹಾಕಿಸ್ತಾ ಇದ್ರಲ್ಲ, ನಿಮ್ಮ ಮೇಲೆ ನಾನು ಸೇಡ್ ತೀರಿಸ್ಕೊಂಬದಲ್ಲೇ ಬಿಡಲ್ಲ. ಸುಂದ್ರಣ್ಣ, ಸಮಾಧಾನ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರು. ಪರಿಹಾರ ಇವರೇ ಕೊಡ್ತಾರೆ, ನೀನೇ ಏನು ನೀನು ಒಬ್ಬನೇನು ದುಡ್ಡು ಇಕ್ಕೊಂಡಿರೋದು? ಪರಿಹಾರ ಕೊಡ್ತಾನಂತ. ಪರಿಹಾರ ತಗೊಂಡು ಸುಮ್ಮನಾಗಂಗಿದ್ದಿದ್ರೆ ಅವ್ರು ಕಂಪ್ಲೇಂಟೇ ಕೊಡಕ್ಕೆ ಹೋಗ್ತಿರ್ಲಿಲ್ಲ. ಇದೆಲ್ಲ ನಾನು ಹಿಂದೆ ನಾಟ್ಕೊಂಬೋದು ಗೊತ್ತು. ಅವ್ರು ಸುಮ್ಮನಿದ್ರು ನೀನು ಸುಮ್ಮನಿರಲ್ಲ ಕಣ್ಲಸ್ಮಕ್ಕ. ಕಂಪ್ಲೇಂಟ್ ಕೊಡ್ರಿ ಅವರಿಗೆ, ಹಂಗೆ ಹಿಂಗೆ ಅಂತ ಹೇಳಿ ಊರಾಗೆಲ್ಲ ಎತ್ತರಿಸೋದು ನೀನೇನೆ. ಯಾರದೇ ಒಂದು ಏನೇ ಆಗೈತೆ ಅಂದ್ರೂ ಅಲ್ಲಿಗೆ ಓಡೋಗಿ ಅವರಿಗೆಲ್ಲ ಇಲ್ಲದೆಲ್ಲ ತರ ತಿಗಡಿ ತಂದಿಕ್ಕಳು ನೀನೇ ಅಂಬೋದು ಗೊತ್ತು. ಅವ್ರು ಸುಮ್ಮನಿದ್ರು ನೀನು ಸುಮ್ಕಿರಲ್ಲ, ಎಲ್ಲ ನಿಂದೇನೆ ಇದ್ರೆ ಕೈವಾಡ ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ. ಮತ್ತೆ ಯಾರೇ ಕೆಲಸ ಮಾಡಿದ್ರು ನಾನು ಸುಮ್ಮನೆ ಬಿಡ ಅಂತವಳಲ್ಲ. ಯಾವಳನ ಮಾಡಲಿ ಯಾವನನ ಮಾಡಲಿ ತಪ್ಪೇನೆ. ಅವರು ಕಷ್ಟಪಟ್ಟು ಕುರಿ ಕಾದು ಎಷ್ಟು ಕಷ್ಟಪಡ್ತಾರೆ. ಅಂಥದ್ರಾಗೆ ಇವರು ಕುರಿ ಕತ್ಕೊಂಡು ಹೋಗ್ಬಿಟ್ರೆ ನಿನ್ನ ಮಗುಗೆ ನ್ಯಾಯದ ಬುದ್ಧಿ ಕಲಿಸು ಫಸ್ಟು. ನ್ಯಾಯದ ಬುದ್ಧಿ ಕಲಿಸಿ ಇಲ್ಲಿ ಹೇಳಕ್ಕೆ ಬಾ. ನಿನ್ನ ಮಗುಗೆ ಎಂಥ ಬುದ್ಧಿ ಕಲಿಸಿದ್ಯಾ ಎಂಬುದು ನೋಡ್ಕೆ ಹೋಗಿ ಫಸ್ಟ್. ಕಳ್ತನದ ಬುದ್ಧಿ ಕಲಿಸಿ ಇಲ್ಲಿನ ದೊಡ್ಡದಾಗಿ ಮಾತಾಡ್ತಾಳೆ. ಹೋಗಿ ನಿನ್ನ ಮಗುಗೆ ಸರಿಯಾಗಿ ಬುದ್ಧಿ ಕಲಿಸೋಗಿ. ನನ್ನ ಮಗುಗೆ ಬುದ್ಧಿ ಕಲ್ಸೋದು ಗೊತ್ತೈತೆ, ನೀನು ಸುಮ್ಮನಿರು. ನಮ್ಗೆ ಹೆಂಗೆ ಬಿಡಿಸ್ಕೋಬೇಕು ಅಂಬದು ಗೊತ್ತು. ಬೆಳಕರಿಯತಿ ಬಿಡಿಸ್ಕೊಬತ್ತೀನಿ ನನ್ನ ಮಗನ, ಬೆಳಕರಿಯತಿಗೆ. ನಿನ್ನ ಕಣ್ಣು ಮುಂದೆ ಬಿಡಿಸ್ಕೊಂಬಂದು ನನ್ನ ಮಗನ ನಿನ್ನ ಮುಂದೆ ನಿಲ್ಲಿಸ್ಲಿಲ್ಲ ಅಂದ್ರೆ ಕೇಳು, ಬೆಳಕರಿಯತಿ ಬಿಡಿಸ್ಕೊಬತ್ತೀನಿ. ಅದು 10 ಲಕ್ಷ 10 ಕೋಟಿ ಆಗುತ್ತಾ ಆಗಲಿ ನೋಡೋಣ.
ಹೋಗಪ್ಪ, ಹೋಗು ಬಿಡಿಸ್ಕೆ ಬಾ. ಇಲ್ಲೇನು ದೊಡ್ಡದಾಗಿ ಹೇಳ್ತಾ ಇದೀಯಾ, ಹೋಗಿ ಬಿಡಿಸ್ಕೆ ಬರಾಗ ಹೋಗು. ಬಿಡಿಸ್ಕೊಂಬ ನಿನ್ನ ಮಗನ, ನಿನ್ನ ದುಡ್ಡು ಖರ್ಚಾಗುತ್ತೆ. ನಾವಂತೂ ಕಂಪ್ಲೇಂಟ್ ವಾಪಸ್ ತಾಮಲ್ಲ. ನಿಮ್ಮನ್ನ ಯಾಕೆ ಕೇಳ, ನಾವು ಕಂಪ್ಲೇಂಟ್ ವಾಪಸ್ ತಗೊಳ್ರಿ ಅಂತ. ಎಷ್ಟು ದುಡ್ಡು ಕಟ್ಟಾಗ್ಲೇಳು, ನಾವೇನು ಬೇಲ್ ತಗೊಂಬಂದು ನನ್ನ ಮಗನ ಬಿಡಿಸ್ಕೊಂಬತ್ತೀವಿ. ಬೇಲ್ ತಗೊಂಬಂದೇ ಬಿಡಿಸ್ಕೊಂಬತ್ತೀವಿ. ನಿನ್ನೇನು ಕೇಳಲ್ಲ ನಾವು. ಕಂಪ್ಲೇಂಟ್ ವಾಪಸ್ ತಾಳಮ್ಮ ಅಂತ ನಿನ್ನ ಕಾಲೇನು ಹಿಡ್ಕೊಂಬಲ್ಲ ನಾವು. ಅದು ಎಷ್ಟಾಗುತ್ತಾ ಆಗಲಿ ನೋಡೋಣ. ಬಾರ ಪಾಪ, ಇವ್ರನ್ನೇನು ಕೇಳ್ತೀಯ, ಬಾರೋ. ಅದು ಯೋಟಾಗುತ್ತೆ ಆಗಲಿ, ನಮ್ಮ ಮೊಮ್ಮಗಿನ್ನ ಏನು ಹೆಚ್ಚಲ್ಲ. ಬಿಡಿಸ್ಕೊಂಬತ್ತೀವಿ. ಬಿಡಿಸ್ಕೊಂಬರಾಳು, ಇಲ್ಲಿಗೆ ಯಾಕೆ ಬಂದಿದೀಯೇ? ಹೋಗು ಬಿಡಿಸ್ಕೊಂಬರಾಗ ಹೋಗು. ಯಾರೇನು ನಿನ್ನೇನು ಕೇಳಲ್ಲ, ಬಿಡಿಸ್ಕೊಂಬರಾಗು. ಅಯ್ಯೋ ಅಯ್ಯೋ ಅಯ್ಯೋ, ಮೊಮ್ಮಗನ್ನಂತ ತಲೆ ಮೇಲೆ ಕಿಕ್ಕೊಂಡವಳೆ. ಕೋಂಬ್ಲಿ ತಲೆ ಮೇಲೆ ಕಿಕ್ಕೊಂಡು ಕೂಕೊಂಡವಳೆ. ಮೊಮ್ಮಗ ಅಂತ. ಇಲ್ಲೇನು ದೊಡ್ಡದಾಗಿ ಕೋಚ್ಕೊಂಬಕ್ಕೆ ಬಂದಿದ್ಯಾ? ಹೋಗಮ್ಮ, ನಿಮ್ಮ ಮೊಮ್ಮಗನ್ನ ಬಿಡಿಸ್ಕೊಂಬರಾಗು. ಯಾರು ಬೇಡ ಅಂದಿಲ್ಲ ನಿಮ್ಮ ಮೊಮ್ಮಗನ್ನ ಬಿಡಿಸ್ಕೊಂಬರಣ್ಣ. ಹೋಗು, ಬಿಡಿಸ್ಕೊಂಬರಾಗ ಹೋಗು. ಬಿಡಿಸ್ಕೊಂಬತ್ತೀವ ಇಲ್ಲ ನೋಡ್ತಾ ಇರ್ರಿ. ಬೆಳಕರಿ ಐತಿ ಬಿಡಿಸ್ಕೊಂಬತ್ತೀವಿ ನಾವು. ಬಂದಿಟ್ಟು ಚೆನ್ನಾಗಿ ದುಡ್ಡು ಆಗ್ಯಾರಲ್ವೇನಿಲ್ಲ ಸ್ಮಕ, ಅದಕ್ಕೆ ಹಿಂಗೆ ಮಾತಾಡ್ತಾರೆ. ಚೆನ್ನಾಗಿ ದುಡ್ಡು ಬಂದೈತಿ, ಯಾವ್ದಾನ ಚಂದಕ್ಕೆ ದುಡ್ಡು ಆಗ್ಯಾವ್ರಿ, ಅದಕ್ಕೆ ಕುಣಿತಾರೆ. ಅದೇವಸ್ ಲಕ್ಷ ಅದೇವಸ್ ಕೋಟಿ ಆಗಲಿ, ಬಿಡಿಸ್ಕೊಂಬತ್ತೀವಿ ಅಂತ. ಬಿಡಿಸ್ಕೆ ಬರಲಿ ಹೇಳಕ್ಕ. ನಾವೇನೇನು ಬೇಡ ಅಂಬಲ್ಲ. ಅವ್ರ ದುಡ್ಡು ಅವ್ರ ಕಾಸು. ನಾವು ಏನು ನಮಗೆ ಅವರು ಹಿಂಗೆ ಮಾಡಿರೋದಕ್ಕೆ ತಾನೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದು. ಸುಮ್ಮನೆ ಕೊಡೋಕ್ಕಾಗ್ತಿತ್ತೆ? ನಾವೇನು ಯಾಕೆ ಬಂದು ಅವರು ನಮ್ಮ ಕುರಿ ಮುಟ್ಟಬೇಕಾಗಿತ್ತು ಅಥವಾ ಯಾಕೆ ಕಳ್ತನ ಮಾಡಬೇಕಾಗಿತ್ತು? ಆ ಹುಡುಗ ಬುಲ್ ಒಳ್ಳೇದಲ್ಲ, ಅದಕ್ಕೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದು. ನಾವಿಲ್ಲೇ ತೀರ್ಮಾನ ಮಾಡ್ಕೊಂಡು ಸುಮ್ಮನಾಗೋದಾಗಿದ್ರೆ ಸುಮ್ಮನಾಗ್ತಿದ್ವಿ. ಇಲ್ಲೇ ತೀರ್ಮಾನ ಮಾಡಿದರೆ ನಾಳೆ ಹೊತ್ನಾಗ ಇನ್ನೊಂದು ದಿವಸ ಇನ್ನೊಂದು ಮಾಡ್ತಾರೆ ಅಂತ ಹೇಳಿ ನಾವು ಅದಕ್ಕೇ ಸುಮ್ಮನಾಗಿದ್ದು. ಇಲ್ಲ ಕಣ್ಪಾಪ, ಕಂಪ್ಲೇಂಟ್ ಕೊಟ್ಟಿದ್ದೆ ವಾಸಿ ಆಯ್ತು. ಕಂಪ್ಲೇಂಟ್ ಕೊಡಲೇಬೇಕಾಗಿತ್ತು. ಕೊಡಲಿಲ್ಲ ಅಂದಿದ್ರೆ ಅಷ್ಟೇ. ಸುಮ್ಮನೆ ನಿಮ್ಗೇನು ಇಲ್ಲೊಂದು ತೊಂದರೆ ಆಗೋದು ನಾಳಿಕೆ. ದುಡ್ಡು ಕೊಟ್ಟು ಬಿಡಿಸ್ಕೊಂಬರ್ಲೇಳು, ಸುಮ್ಮನೆ ದುಡ್ದಿರೋದೆಲ್ಲ ಕಟ್ಟಿ ಇಕ್ಕಲೇಳು. ಹಂಗಾಗಿ ಬುದ್ಧಿ ಬರುತ್ತೆ. ಆ ಹುಡ್ಗನೊಂದು ತಲೆ ಮೇಲೆ ಕಿಕ್ಕೊಂಡವ್ರೆ, ಏನು ಬೇಡ ಅದನ್ನ. ತಲೆ ಮೇಲೆ ಕಿಕ್ಕೊಂಡು ಕುಕ್ಕೊಂಡವ್ರಿ. ಒಬ್ಬನೇ ಮಗ ಅಂತ. ಒಬ್ಬ ಮಗ ಅಂತ ಸಾಕಿ ತಡಿ ನೋಡಿ ಎಂಥದಾಗುತ್ತೆ ಅಂತ ಹೇಳಿ. ಅದಂತೂ ಯಪ್ಪ ಬೋಲು ಒಳ್ಳೇದಲ್ಲ, ಪುಡಾರಿ ನನ್ನ ಮಗಂದು. ಮಕ್ಳನ್ನ ಸಾಕ ರೀತಿ ಅಂತದೈತೆ ಕಣ. ಯಾಕ ಒಬ್ಬ ಮಗ ಅಂತ ಹಂಗೆ ಸಾಕ್ಯವ್ರಿ. ಒಬ್ಬ ಅಂತೇಳಿ ತಡಿ ನೋಡ್ಮಂತೆ. ಆ ಹುಡ್ಗ ಎಂಥ ಮರ್ಯಾದೆ ತರುತ್ತೆ ಅಂತೇಳಿ. ಅವಕ್ಕೆ ಹಂಗಾದ್ರೂ ಇನ್ನೂ ಬುದ್ಧಿ ಇಲ್ಲ. ಚೆಚ್ಚಿನ್ನ ಅಂತಾರೆಲ್ಲ. ಅಯ್ಯೋ, ಅವಳಂತೂ ಚೆಚ್ಚು ಅಂತಿರ್ತಾಳೆ. ಯಾವಾಗನ ತಕ ನಾನು ಅಲ್ಲಿ ಆಸಿ ಹೋಗ್ತೀನಲ್ಲ, ಅಯ್ಯೋ ನೋಡಬೇಕು. ಏನು ಸೀಮೆಗಿಲ್ಲದ ಮೊಮ್ಮಗಮ್ಮಂಗೆ ಇವಳು ನಮ್ಮ ಕೋಂಬ್ಲಿ ನಾ ಮಾತಾಡಿಸ್ತಿಲ್ಲದ್ಕೋ ಅದಕ್ಕೂ ಇನ್ನೂ ಜೋರಾಗಿ ಹೇಳ್ತಿರ್ತಾಳೆ. ಹಂಗೇನೆ ಪಾಪ ಚೆಚ್ಚು ಅಂತಿರ್ತಾಳೆ. ಏನು ಸೀಮೆಗಿಲ್ಲದ ಪ್ರೀತಿ ಅಮ್ಮಂಗೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಅರೆಸ್ಟ್ ಆದರು. ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಸುಂದರ ದೊಡ್ಡದಾಗೆ ನಮ್ಮ ಮುಂದೆ ಕೊಚ್ಕೊಂತಾ ಇದ್ದಾನೆ. ಬೆಳಕರಿಯತಿ ಬಿಡಿಸ್ಕೆ ಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ದೊಡ್ಡದಾಗಿ ಕೊಚ್ಕೊಂತಾ ಇದ್ದಾನೆ. ನೋಡ್ತಾ ಇರಿ. ಬಿಡಿಸ್ಕೆ ಬರ್ತಾನೋ ಇಲ್ವೋ ಏನೋ ಎತ್ತ ಅಂತ ಹೇಳಿ ನೋಡ್ತಾ ಇರಿ. ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.